ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಕಾಂತ್ ಏಕೆ, MD ಜನರಲ್ ಮೆಡಿಸಿನ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಎಟ್ ಮನ್ನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಕಲಬುರಗಿ. ಇವತ್ತು ವಿಷಯವೇನೆಂದರೆ ಡೆಂಗು ಕಾಯಿಲೆ ಬಗ್ಗೆ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಡೆಂಗು ಒಂದು ವೈರಲ್ ಇನ್ಫೆಕ್ಷನ್. ಇದ್ರ ಬಗ್ಗೆ ಎಲ್ರಿಗೂ ಎಚ್ಚರ ವಹಿಸಬೇಕು ಇದನ್ನು. ಏಕೆಂದರೆ ಇದು ಡೆಂಗು ಕಾಯಿಲೆ ಒಂದು ಇಡೀಸ್ ಅಂತ ಒಂದು ಫಿಮೇಲ್ ಮಾಸ್ಕಿಟೋಯಿಂದ ಜನರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದು ಮಾಸ್ಕಿಟೋ ತುಂಬ ಸಮಯದಲ್ಲಿ ಮನೆಯಲ್ಲಿ ನಿಂತಿರುವಂಥ ನೀರು ಅಥವಾ ಟ್ಯೂಬು ಅಥವಾ ಬ್ಯಾರಲ್ನಲ್ಲಿ ನಿಂತಿರುವಂಥ ಒಂದು ಯಾವುದೋ ಚಿಪ್ಪಲ್ಲಿ ಅಥವಾ ನಿಮ್ಮದು ಫ್ಲವರ್ ಪಾಟಲ್ಲಿ ನಿಂತಹ ನೀರಲ್ಲಿ ಯೂಶ್ವಲಾಗಿ ಅದು ಬೆಳಗಿನ ಸಮಯದಲ್ಲಿ ಯೂಶ್ವಲಾಗಿ ನೀರಿನ ಮೇಲೆ ಇರುತ್ತೆ. ಅದು ಕೊಳಚೆ ಇರುವಂಥ ತುಂಬ ಹೊಲಸಾಗಿರುವಂಥ ನೀರಿನ ಮೇಲೆ ಅದು ಇರೋದಿಲ್ಲ. ಈ ಒಂದು ಇಡೀಸ್ ಮಾಸ್ಕಿಟೋ ಜನರಿಗೆ ಕಚ್ಚಿದ ಮೇಲೆ ಜನರಿಗೆ ಅದರಿಂದ ವೈರಸ್ ಬಾಡಿಯಲ್ಲಿ ಹೋಗಿದ ತಕ್ಷಣ ನಮ್ಮ ಏನು WBC ಇರ್ತವೆ, ಅದು ಸೋಲ್ಜರ್ಸ್ ಅಂತ ಏನು ಕರಿತೀವಿ ನಾವು, ಅದು ಫೈಟ್ ಮಾಡಿದಾಗ ಆವಾಗ ಅದರಿಂದ ಪೈರೋಜನ್ಸ್ ಅಂತ ರಿಲೀಸ್ ಆದಮೇಲೆ ಜನರಿಗೆ ಜ್ವರ ಬರೋಕ್ಕೆ ಶುರು ಆಗುತ್ತೆ. ಈ ಒಂದು ಡೆಂಗು ಕಾಯಿಲೆಯಲ್ಲಿ ಏನೇನು ಲಕ್ಷಣಗಳು ಇರುತ್ತೆ ಅಂತ ಹೇಳಿದರೆ, ಜನರಿಗೆ ವಿಪರೀತ ಜ್ವರ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಜನರಿಗೆ ಮೈಕೈ ನೋವು ಬರುತ್ತೆ, ಹೊಟ್ಟೆ ನೋವು, ವಿಪರೀತ ವಾಂತಿ ಬರುವಂಥದ್ದು, ಕಣ್ಣಿನ ಹಿಂಭಾಗದಲ್ಲಿ ನೋವು ಬರುತ್ತೆ, ಕೀಲು, ಮೊಣಕಾಲು ಇವೆಲ್ಲವುಗಳು ನೋವುಗಳು ಶುರು ಆಗ್ತಾ ಇರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಈ ಎಲ್ಲ ಸಿಮ್ಟಮ್ಸ್ಗಳು ಪೇಷಂಟ್ಗೆ ಬರ್ತಾ ಇರ್ತವೆ. ಇದೇ ಒಂದು 2 ದಿನ ಆದಮೇಲೆ ಯಾವಾಗ ಒಂದು ವೈರಸ್ಸು ಬಾಡಿನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಮಾಡಿದಾಗ ಆ ಸಮಯದಲ್ಲಿ ಮನುಷ್ಯನ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತ ನಾವೇನು ಕರಿತೀವಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಪ್ಲೇಟ್ಲೆಟ್ಸ್ ಕಮ್ಮಿ ಆದಾಗ ಮನುಷ್ಯನ ಮೈಯಲ್ಲಿ ರಕ್ತ ಹರಿಯುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗ್ತವೆ. ಅಂದರೆ ಬ್ಲೀಡಿಂಗ್ ಆಗುತ್ತೆ. ಆವಾಗ ಅವರಿಗೆ ಬ್ರಷ್ ಮಾಡೋವಾಗ ಹಲ್ಲಲ್ಲಿ ರಕ್ತ ಬರೋದಾಗಲಿ ಅಥವಾ ಸಂಡಸಲ್ಲಿ ರಕ್ತ ಬರೋದಾಗಲಿ ಅಥವಾ ಯೂರಿನಲ್ಲಿ ರಕ್ತ ಬರೋದು ಅಥವಾ ಮೈ ಮೇಲೆ ಎಲ್ಲ ಕಡೆ ಕೆಂಪು ಥರ ಚುಕ್ಕೆಗಳು ಆಗ್ತಾ ಇರ್ತವೆ. ಇಂಥ ಸಮಯದಲ್ಲಿ ಪೇಷಂಟ್ಸು ಯಾರೇ ಒಬ್ಬ ನಿಯರ್ ಬೈ ಹಾಸ್ಪಿಟಲ್ನಲ್ಲಿ ಹೋಗಿ ಇಮಿಡಿಯೇಟಾಗಿ ಅವರು ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಜ್ವರ ಬಂದಾಗ ಅದು ಕ್ರಮೇಣ 24ರಿಂದ 48 ತಾಸು ಮೇಲೆ ದಾಟಬಾರ್ದು. ಅದು 24ರಿಂದ 48 ತಾಸು ಮೇಲೆ ಆದಾಗ ಆವಾಗ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಅವಾಗ ಬಂದಾಗ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಪೇಷಂಟ್ ಮೈಯಲ್ಲಿ ಬಿಳಿ ರಕ್ತ ಕಣಗಳು ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅದ್ರ ತಕ್ಕಂಗೆ ನಾವು ಟ್ರೀಟ್ಮೆಂಟನ್ನು ಶುರು ಮಾಡಿರ್ತೀವಿ. ಯಾವಾಗ ಬಿಳಿ ರಕ್ತ ಕಣ ತುಂಬಾ ಕಮ್ಮಿ ಆದಾಗ ಮಾತ್ರ ಅದ್ರ ಬಗ್ಗೆ ನಮಗೆ ಗಾಬರಿ ಆಗುತ್ತೆ. ಅಂಥ ಸಮಯದಲ್ಲಿ ನಮಗೆ ರೆಡಿಮೇಡು ಪ್ಲೇಟ್ಲೆಟ್ಸ್ ಎಲ್ಲ ಸಿಗುತ್ತೆ. ಅದನ್ನು ನಾವು ಪ್ಲೇಟ್ಲೆಟ್ ಪೇಷಂಟ್ಗೆ ಟ್ರಾನ್ಸ್ಫ್ಯೂಷನ್ ಮಾಡೋದು. ಇದರಲ್ಲಿ ನಾವು ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡ್ಬೋದಪ್ಪ ಅಂತಂದರೆ, ಅದೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ಮುಂಜಾಗ್ರತೆ ಕ್ರಮವಾಗಿ ನಾವು ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ನೀರು ನಿಂತಿದೆ ಅದನ್ನು ಆದಷ್ಟು ಪದೇ ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು. ಯೂಶಲಾಗಿ ಇದು ಮಳೆಗಾಲದಲ್ಲಿ ಜಾಸ್ತಿ ಬರೋದು. ಯಾವಾಗ ಮಳೆ ನೀರು ನಿಂತ ಮೇಲೆ ಯೂಶಲಾಗಿ ತುಂಬ ದಿವಸದಿಂದ ಇದ್ದಾಗ ಅದರಲ್ಲಿ ಅದು ತಮ್ಮ ಎಗ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಅಲ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ ಅದನ್ನು. ಸೊ ನೀರನ್ನು ನಾವು ಆದಷ್ಟು ಕ್ಲೀನ್ ಮಾಡಬೇಕು. ಯಾವಾಗ ಪೇಷಂಟ್ಗೆ ಜ್ವರ 2 ದಿವಸಕ್ಕಿಂತ ಮೇಲೆ ಬಂದಾಗ ಅಥವಾ ಮೈಕೈ ನೋವು ಮತ್ತು ತಲೆನೋವು ಮತ್ತು ಕಣ್ಣಿನ ಹಿಂಭಾಗದಲ್ಲಿ ನೋಡ್ಬೋದಾಗ ಇಮಿಡಿಯೇಟ್ ಅಟೆನ್ಷನ್ ಸಲುವಾಗಿ ನಾವು ಪಕ್ಕದ ಹಾಸ್ಪಿಟಲ್ನಲ್ಲಿ ಹೋಗಿಬಿಟ್ಟು ಆದಷ್ಟು ಬೇಗ ಅದನ್ನು ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಸೊ ಡೆಂಗು ಕಾಯಿಲೆ ಬಗ್ಗೆ ಯಾವತ್ತೂ ನಾವು ಗಾಬರಿ ಪಡಬಾರ್ದು. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ. ಈ ಒಂದು ಡೆಂಗು ಕಾಯಿಲೆಯಿಂದ ನಾವು ಪ್ರಿವೆನ್ಷನ್ ಮಾಡಿದಾಗ ಇದರಿಂದ ಬೇರೆಗೂ ಕೂಡ ಸ್ಪ್ರೆಡ್ ಆಗುವಂಥ ತಡಿಬೋದು ಮತ್ತು ನಮ್ಮ ಕಾಯಿಲೆನೂ ಕೂಡ ನಾವು ಬೇಗ ವಾಸಿಸ್ಬೋದು. ಧನ್ಯವಾದ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.